ವೀಕ್ಷಕರೇ, ನಟಿ ಕಾವ್ಯ ಅವರ ಮೇಲೆ ಹಲ್ಲೆಯ ಆರೋಪ ಬಂದಿದೆ. ಸೊ ಅವ್ರು ಯಾರು ಹಲ್ಲೆ ಮಾಡಿದ್ದು ಅಂತ ಅಂದ್ರೆ ಅವರ ಕೌಟುಂಬಿಕ ಕಲಹದಿಂದ ಅವರು ಇವಾಗ ಪೊಲೀಸ್ ಮೆಟ್ಟಲಿಗೆ ಏರಿದ್ದಾರೆ. ಸೊ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಕಾವ್ಯ ಅವ್ರ ನಾದ್ನಿ ಇದಾರಲ್ಲ, ಪ್ರೇಮ ಅಂತ, ಇವರು ಕಾವ್ಯ ಅವರ ಮಗಳಿಗೆ ಕೈ ಮಾಡಿದಾರಂತೆ. ಸೊ ಚಿಕ್ಕ ಮಗು, ಇನ್ನ 2 ವರ್ಷದ ಮಗುಗೆ ಹೊಡೆದಾಗ ತಾಯಿಯಾಗಿ ನಾನು ಪೊಲೀಸ್ ಮೆಟ್ಲೇರಿದ್ದೀನಿ, ಕಾನೂನು ನನಗೆ ಸಪೋರ್ಟ್ ಮಾಡುತ್ತೆ ಅನ್ನುವಂಥ ನಂಬಿಕೆ. ಇದ್ರ ಜೊತೆಗೆ ಅವ್ರ ಮಾವ ಇದಕ್ಕಿಂತ ಮುಂಚೆನೆ ಕಾವ್ಯ ಅವ್ರ ಮೇಲೆ ಹಲ್ಲೆ ಮಾಡಿದ್ರಂತೆ. ಆದರೂ ಸಹ ತನ್ನ ಮಾವನ ಮರ್ಯಾದೆನ ತೆಗಿಬಾರ್ದು ಅಂತ ಹೇಳಿ ಅವರು ಪೊಲೀಸರ ಮೊರೆ ಹೋಗಿರ್ಲಿಲ್ಲ. ಬಟ್ ಈ ಒಂದು ಸತಿ ಕೂಡ ಅವ್ರ ಮಾವ ಅವ್ರಿಗೆ ಹೊಡೆದಿದ್ದಾರೆ. ಯಾರಿಗೆ? ಕಾವ್ಯಗೆ. ಇದ್ರ ಜೊತೆಗೆ ಅವ್ರ ಮಾವ ಕಾವ್ಯ ಅವ್ರ ಗಂಡನಿಗೂ ಸಹ ಹಲ್ಲೆ ಮಾಡಿದ್ದಾರೆ. ಅದು ಚಾಕುನ ಚೂರಿನ ಹಿಂದೆಗಡೆ ಇಟ್ಕೊಂಡು. ಸೊ ಈ ರೀತಿ ಆದಾಗೆಲ್ಲ ನಂಗೆ ತುಂಬಾ ಭಯ ಆಗುತ್ತೆ. ಅವಾಗ ನಾವು ಪೊಲೀಸವ್ರ ಹತ್ರ ಬರಲೇಬೇಕಾಗತ್ತೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಇದಕ್ಕೆ ಪ್ರತ್ಯುತ್ತರವಾಗಿ ಪ್ರೇಮಾ ಅವರು ಕಾವ್ಯ ಅವ್ರು ಹೇಳಿದ್ದೆಲ್ಲ ಸುಳ್ಳು. ಯಾಕಂತ ಅಂದ್ರೆ ಅವ್ರ ಮನೆಯಲ್ಲಿ ಕೆಳಗಡೆ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅತ್ತೆ ಮಾವ ವಾಸವಾಗ್ತಾರೆ. ಮೊದಲನೇ ಮಹಡಿಯಲ್ಲಿ ಪ್ರೇಮ ಅವ್ರ ಫ್ಯಾಮಿಲಿ ವಾಸವಾಗ್ತಾರೆ. 2ನೇ ಮಹಡಿಯಲ್ಲಿ ಕಾವ್ಯ ಗೌಡ ಮತ್ತು ಅವ್ರ ಫ್ಯಾಮಿಲಿ ಇರ್ತಾರೆ. ಇವಾಗ ಕಾವ್ಯ ಅವ್ರಿಗೇನು ಅಂತ ಅಂದ್ರೆ ಇಡೀ ಮನೆಯ ಅವ್ರ ಸ್ವಂತಕ್ಕಾಗಬೇಕು. ಸೊ ಈ ಒಂದು ವಿಚಾರಕ್ಕೆ ಅವರು ಪೊಲೀಸರ ಮೊರೆ ಹೋಗಿ ಆಸ್ತಿ ಬೇಕು ಅನ್ನುವಂಥ ಒಂದು ವಿಚಾರದನ್ನ ಇಟ್ಕೊಂಡು ಈ ರೀತಿಯಾದಂತಹ ಎಲ್ಲ ಜಗಳವನ್ನ ಮಾಡ್ತಾ ಇದ್ದಾರೆ ಅಂತ ಪ್ರೇಮ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ಕಾವ್ಯ ಅವ್ರು ಏನು ಹೇಳ್ತಾರೆ, ನಾನು 18 ವರ್ಷದಿಂದಾನೇ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ದುಡ್ಡು ಏನಕ್ಕೆ ನನಗೆ, ಇದುವರೆಗೂ ಅವ್ರ ಮಾವನಿಂದಾಗ್ಲಿ ಅಥವಾ ಅವ್ರ ಗಂಡನಿಂದಾಗ್ಲಿ ಒಂದೇ ಒಂದು ರೂಪಾಯಿ ನನ್ನ ಬ್ಯಾಂಕ್ಗೆ ಬಂದಿದ್ಯಾ ನೀವೇ ನೋಡಿ ಅಂತ ಹೇಳ್ತಾರೆ. ಆದ್ರೆ ಅವ್ರ ಮಗುಗೆ ಹಲ್ಲೆ ಆಗಿದೆ, ಇವ್ರಿಗೂ ಹಲ್ಲೆ ಆಗಿದೆ. ಜೊತೆಗೆ ಅವ್ರ ಮಾವ ಯಾವಾಗ್ಲೂ ಏನಂತ ಹೇಳ್ತಾರೆ ಅಂತ ಅಂದ್ರೆ ಬೈಯೋದು, ಅಂದ್ರೆ ಕಾವ್ಯ ಅವ್ರಿಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾರೆ. ಏನು ಅಂತ ಅಂದ್ರೆ ನಿಮ್ಮನ್ನ ಅಂದ್ರೆ ಕಾವ್ಯನ ನಾನು 100 ಜನದ ಮುಂದೆನೂ ಅತ್ಯಾಚಾರ ಮಾಡ್ತೀನಿ ಅಂತ ಕಾವ್ಯ ಅವ್ರ ಮಾವ ಹೇಳಿರೋದಂತೆ. ಇದೆಲ್ಲನೂ ಸಹ ಅವ್ರು ಸಹಿಸ್ಕೊಂಡಿದ್ರು ಇಷ್ಟ ದಿನ. ಆದ್ರೆ ಇವಾಗ ಅವ್ರು ಪೊಲೀಸ್ ಮೆಟ್ಲು ಹೇರಿದ್ದಾರೆ, FIR ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಮುಂದೆ ಈ ಕೇಸ್ ಯಾವ ರೀತಿ ಹೋಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಸೊ ಇದೇ ರೀತಿ ಲೈವ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.